ಅಂತೇಳಿ ನುಣಿಸ್ಕೊಳ್ಳಿಕ್ಕೆ ಆಗ್ತದೆ ಸರ್. ಈ ವಿಷಯವನ್ನು ಅವರಿಗೆ ಪ್ರಸ್ತಾಪ ಮಾಡಿದ್ರಲ್ಲ, ಒಂದು ಸ್ವೀಟನ್ನು ಕೊಡಬೇಕು ಅನ್ನೋದು ಗುರುತಿದ್ದಾರೆ. ಹೊರಗಡೆ ಬಂದು ಹೋಗುವಂಥ ಇಲ್ಲಿನ ವಿದ್ಯಾರ್ಥಿಗಳನ್ನು ಕೇಳಿ ಅಲ್ಲಿ ಡಿ ಕೆ ಶಿವಕುಮಾರ್ಗೆ ಸಿದ್ದರಾಮಯ್ಯಗೆ ಕೈ ಹಾಕಿದಂಥ ಘಟನೆಗಳು ನಡೆದಿಲ್ವ ಇಲ್ವಾ ಅಂತೇಳಿ ವಿದ್ಯಾರ್ಥಿಗಳನ್ನು ಕೇಳಿ ನಡೆದಿಲ್ವ ಇಲ್ವಾ ಅದ್ರ ಮುಂದಿರಲ್ಲ ಸುಮಾರು ವಿಷಯಗಳನ್ನು ನೀವು ಈ ರೀತಿಯಾಗಿ ಸ್ಪಷ್ಟನೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ನಾನು ವಿದ್ಯಾರ್ಥಿಗೆ ಒಂದು 10-15 ಜನ ಪುನರ ಗುಂಪು ಒಂದು ಬರ್ತದೆ, ಕೆಲವೊಂದು ಹೊರಟು ಹೋದರೂ ಕೂಡ ನಾವು ಇರಲಿಲ್ಲ, ನಾವು ಊಟಕ್ಕೆ ಹೋಗಿದ್ವಿ ಅನ್ನುವಂಥ ಬೇಜವಾಬ್ದಾರಿದಾರರು ಉತ್ತರ ಕೊಟ್ಟರೆ ಅದು ಸರಿ. ಹುಬ್ಬಳ್ಳಿಯಲ್ಲಿಗೆ ಅತಿ ಆಯಿತು ಕಾಲೇಜ್ ಒಳಗಡೆ ಎಲ್ಲರೂ ಹೋರಾಟ ಮಾಡಿಲ್ಲ, ನಂತೇಳಿ ಕಾಲೇಜ್ ಸೇಫ್ಟಿ ಇಲ್ಲ, ಯಾರಿಗೆ ಗೊತ್ತಿಲ್ಲ ಬಂತು ಅಂತೇಳಿ. ಕಡಬದಲ್ಲಿ ಏನೋ ಆಸಿಡ್ ದಾಳಿ ಆಯಿತು, ನಾಳೆ ವಿಷಯನಲ್ಲೂ ಏನೋ ಒಂದು ದಾಳಿ ಆಗ್ಬೋದು. ನಿಮ್ಮ ರೀತಿಯಲ್ಲಿ ಆ ಉತ್ತರವನ್ನು ಕೊಟ್ಟರೆ ಹೊರಗಡೆ ನಾವು ಸಿಂಡಿಕೇಟ್ ಸದಸ್ಯ ಗೌರವ ಕೊಟ್ಟರೆ ಅಂತ ಸಿಂಡಿಕೇಟ್ ಸದಸ್ಯ ಅಥವಾ ಸಿಂಡಿಕೇಟ್ ಸದಸ್ಯನ ರೀತಿಯಲ್ಲೇ ಇರಬೇಕು. NSYನ ಶಾಲ್ ಹಾಕ್ಕೊಂಡು ಯಾವುದೋ ಒಬ್ಬ ರಾಜಕೀಯ ಪ್ರೇರಿತ ಅಥವಾ ಯಾವುದೋ ಒಂದು ಸಂಘಟನೆ ಪ್ರೇರಿತ ನಮ್ಮಿಂದ ಕೂಡ ಅನೇಕ ಹಿರಿಯರು ಸಿಂಡಿಕೇಟ್ ಸದಸ್ಯರಾಗಿ ಹೋದಂಥವ್ರು ಇದ್ದಾರೆ. ಯಾವತ್ತಾದರೂ ಒಂದು ದಿವಸ ಹೇಗೆ ಶಾಲ್ ಹಾಕೊಂಡು ಬಂದು ನಿಮ್ಮ ಪೇಪರಲ್ಲಿ ಕೂತ್ಕೊಂಡು ದಾಖಲೆ ಮಾಡುವಂಥದ್ದು ಗುಂಡಾಗಿರಿ ಮಾಡುವಂಥ ಕೆಲಸಗಳು ಮಾಡಿದ್ದೀವಿ ಸರ್. ನಮಸ್ತೆ. ಸುಮಿತ್ ಶೆಟ್ಟಿ ಅಖಿಲ ವಿದ್ಯಾರ್ಥಿ ಪರಿಷತ್ನ ಪ್ರಾಂತ ಸಹಕಾರಿ. ನಿನ್ನೆ ಯೂನಿವರ್ಸಿಟಿ ಕಾಲೇಜ್ ಹಂಪನಕಟ್ಟೆಯಲ್ಲಿ ಒಂದು ಘಟನೆ ನಡೆದಿತ್ತು. ಒಂದಷ್ಟು ಜನ ಸಿಂಡಿಕೇಟ್ ಸದಸ್ಯರು ಅಂತ ಹೇಳ್ಕೊಂಡು ಅದರ ಜೊತೆಗೆ ಒಂದಷ್ಟು ಹೊರಗಿನವರು ಎಲ್ಲ ಸೇರಿಕೊಂಡು ಕಾಲೇಜಿನೊಳಗಡೆ ಬಂದು ಒಂದಷ್ಟು ಗದ್ದಲವನ್ನು ಸೃಷ್ಟಿಸಿದ್ರು. ಇದನ್ನು ಈ ಇನ್ಫಾರ್ಮೇಷನನ್ನು ವಿದ್ಯಾರ್ಥಿ ಪರಿಷತ್ಗೆ ನಿನ್ನೆ ವಿದ್ಯಾರ್ಥಿಗಳು ಕೊಟ್ಟರು. ಅಣ್ಣ ಈ ರೀತಿಯ ವಿದ್ಯಾರ್ಥಿ ಪರಿಷತ್ನ ಇಲ್ಲಿನ ಯೂನಿಯನ್ ಏನಿದೆ ಅದು ಈ ರೀತಿಯಾದ ಇನ್ಫಾರ್ಮೇಷನನ್ನು ಕೊಟ್ಟಿದ್ರು, ಈ ರೀತಿಯಾದ ಗದ್ದಲವನ್ನು ಸೃಷ್ಟಿಸಿದ್ದಾರೆ ಅಂತೇಳಿ. ಹಾಗಾಗಿ ನಾವು ಹೇಳಿದ್ವಿ, ನೀವು ವಿದ್ಯಾರ್ಥಿಗಳು ಏನು ಕೆಲಸ ಮಾಡ್ತೀರೋ ಅದನ್ನು ಮಾಡಿ, ಅದಕ್ಕೆ ನಮ್ಮ ಬೆಂಬಲ ಇದೆ ಅಂತೇಳಿ. ಹಾಗಾಗಿ ಇವತ್ತು ಹೋರಾಟವನ್ನು ಮಾಡಿದ್ದಾರೆ. ವಿದ್ಯಾರ್ಥಿಗಳ ವಿಚಾರ ಇದ್ದಂಥದ್ದಿಷ್ಟೇ. ಕಾಲೇಜಿನೊಳಗಡೆ ಯಾರೋ ಒಂದು ಸಂಘಟನೆಯವರು ಬಂದು ಗದ್ದಲವನ್ನು ಸೃಷ್ಟಿಸುವಂಥದ್ದು, ಸಿಂಡಿಕೇಟ್ ಸದಸ್ಯರು ತಮ್ಮ ಪವರನ್ನು ಮಿಸ್ಯೂಸ್ ಮಾಡಿಕೊಂಡು ಕಾಲೇಜಿಗೆ NSY ಶಾಲನ್ನು ಹಾಕೊಂಡು ಬರುವಂಥದ್ದು, ಕಾಲೇಜಿಗೆ NSYನ ಬ್ಯಾಚ್ಗಳನ್ನು ಹಾಕೊಂಡು ಬರುವಂಥದ್ದು, ಈ ರೀತಿಯಲ್ಲಿ ಮಾಡಿದರೆ ಕಾಲೇಜಿನ ಶೈಕ್ಷಣಿಕ ವಾತಾವರಣಗಳು ಹಾಳಾಗ್ತದೆ. ಅನೇಕ ವರ್ಷದಿಂದ ಇಲ್ಲಿ ಚುನಾವಣೆಗಳಾಗ್ತಿದೆ, ಆದರೆ ಒಂದು ಬಾರಿಯೂ ಕೂಡ ABP ಬೆಂಬಲಿತ ವಿದ್ಯಾರ್ಥಿ ಸಂಘ ಕಳೆದ 17 ವರ್ಷದಿಂದ ಇಲ್ಲಿ ಅಸ್ತಿತ್ವದಲ್ಲಿದೆ. ಆದರೆ ಯಾವತ್ತೂ ಕೂಡ ನಾವು ಈ ರೀತಿಯಾದ ಗದ್ದಲವನ್ನು, ಈ ರೀತಿಯಾದ ಗುಂಡಾಗಿರಿಯನ್ನು ಮಾಡಿಲ್ಲ. ಆದರೆ ಇವರು ಈ ರೀತಿಯಾದ ಗದ್ದಲವನ್ನು, ಗುಂಡಾಗಿರಿಯನ್ನು ಮಾಡ್ತಾರೆ ಅಂತ ಹೇಳಿದರೆ ಅದಕ್ಕೆ ತಕ್ಕ ರೀತಿಯಾದ ಪ್ರತಿರೋಧವನ್ನು ಸಲ್ಲಿಸಬೇಕಾದಂಥ ಅನಿವಾರ್ಯತೆ ನಮ್ಮಗಳಿಗಿತ್ತು. ಅದನ್ನು ವಿದ್ಯಾರ್ಥಿಗಳು ಇಲ್ಲಿ ತೋರಿಸಿಕೊಟ್ಟಿದ್ದಾರೆ. ಈ ರೀತಿಯಾದಂಥ ಶೈಕ್ಷಣಿಕ ವಾತಾವರಣಕ್ಕೆ ಅಡ್ಡಿಪಡಿಸುವಂಥ ಕೆಲಸಗಳನ್ನು ಯಾವುದೇ ಕಾರಣಕ್ಕೂ ಮಾಡಲಿಕ್ಕೆ ಬಿಡಲ್ಲ ಅಂತೇಳಿ ಇಲ್ಲಿನ ವಿದ್ಯಾರ್ಥಿಗಳು ಸ್ಪಷ್ಟಪಡಿಸಿದ್ದಾರೆ. ಹಾಗಾಗಿ ಇಲ್ಲಿನ ಪ್ರಾಂಶುಪಾಲರು ನುಂಚಿಕೊಳ್ಳುವಂಥ ಕೆಲಸವನ್ನು ಮಾಡಿದರು, ಒಂದಷ್ಟು ಸಮಜಾಯಿಷಿಗಳನ್ನು ಕೊಟ್ಟು. ನಮಗೆ ಅವರ ಸಮಜಾಯಿಷಿಯಿಂದ ಯಾವುದೇ ರೀತಿಯಾದಂಥ ಮನವರಿಕೆ ಅನ್ನುವಂಥದ್ದಾಗಲಿಲ್ಲ. ಜೊತೆಗೆ ಅದರಿಂದ ಯಾವುದೇ ರೀತಿಯಾದ ಸಂತೃಪ್ತಿ ಇಲ್ಲ. ಅವರೇನು ಎನ್ಕ್ವೈರಿ ಮಾಡಿ ಎನ್ಕ್ವೈರಿ ರಿಪೋರ್ಟನ್ನು VCಗೆ ತಲುಪಿಸುವಂಥ ಕೆಲಸವನ್ನು ಮಾಡಲಿ. ನಾವುಗಳು ಕೂಡ VCಗೆ ಇನ್ಫಾರ್ಮೇಷನನ್ನು ಕೊಟ್ಟಿದ್ದೇವೆ ಈಗಾಗಲೇ. VC ಜೊತೆಗೆ ಇದರ ಕುರಿತು ಚರ್ಚೆ ಮಾಡಿ ಇದರಲ್ಲಿ ಯಾವೆಲ್ಲ ಅಧಿಕಾರಿಗಳು ಇನ್ವಾಲ್ವ್ ಆಗಿದ್ದಾರೆ. ಜೊತೆಗೆ ಇಲ್ಲಿ ಒಂದಷ್ಟು ಅಧ್ಯಾಪಕರುಗಳು ಕೂಡ ಒಂದಷ್ಟು ಇಲ್ಲಿ ಕಾರ್ಯಚಟುವಟಿಕೆಗಳನ್ನು, ಬೇರೆ ಬೇರೆ ಕಾರ್ಯಚಟುವಟಿಕೆಗಳನ್ನು ನಡೆಸಲಿಕ್ಕೆ ನೋಡ್ತಿದ್ದಾರೆ ಅನ್ನೋದು ಮಾಹಿತಿಗಳಿದೆ. ಆ ಮಾಹಿತಿಗಳಿಗೆ ತಕ್ಕ ಉತ್ತರವನ್ನು ಇಲ್ಲಿನ ವಿದ್ಯಾರ್ಥಿಗಳು ಮುಂದಿನ ದಿವಸಗಳಲ್ಲಿ ನೀಡ್ತಾರೆ. ನಿನ್ನೆ ಒಬ್ಬರು ಸಿಂಡಿಕೇಟ್ ಸದಸ್ಯರಂತೆ, ಒಬ್ಬರು ನಮ್ಮ ಈಗ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಇರುವ ಸಿಂಡಿಕೇಟ್ ಸದಸ್ಯರು ಸವಾದ್ ಸುಳ್ಯ ಏನೋ ಹೆಸರು ಇದೆ. ಜೊತೆಗೆ ಅವರ ವಿದ್ಯಾರ್ಥಿ ಸಂಘಟನೆಯ ಒಂದಷ್ಟು ಜನ ಪ್ರಮುಖರು ಅಂತ ಹೇಳ್ಕೊಳ್ಳುವಂಥವ್ರು, ವಿದ್ಯಾರ್ಥಿಗಳು ಅಲ್ವೋ ಗೊತ್ತಿಲ್ಲ, ವಿದ್ಯಾರ್ಥಿ ಸಂಘಟನೆಯವರಂತೆ. ಅವರೆಲ್ಲ ಬಂದು ಇಲ್ಲಿ ಒಂದಷ್ಟು ಸಿಹಿ ಹಂಚುವಂಥದ್ದು, ಇಲ್ಲಿ ಮುಖ್ಯಮಂತ್ರಿಗಳಿಗೆ, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಘೋಷಣೆ ಹಾಕುವಂಥದ್ದು. ನಮ್ಮ ಪ್ರಶ್ನೆ ಇದ್ದಂಥದ್ದು ಇಷ್ಟೇ, ಘೋಷಣೆ ಹಾಕಿ ಅವರು ಏನು ಕಾನ್ಸ್ಟಿಟ್ಯೂಷನಲ್ ಬಾಡಿಯಲ್ಲಿ ಇರುವಂಥವ್ರು, ನಮಗೂ ರಾಜ್ಯದ ಮುಖ್ಯಮಂತ್ರಿಗಳೇ, ನಮಗೂ ಗೃಹ ಮಂತ್ರಿಗಳೇ. ಆದರೆ ಇಲ್ಲಿ ಭಾರತ್ ಮಾತೆಗೆ ಜೈಕಾರ ಹಾಕಲಿಕ್ಕೆ ಬಿಡಲ್ಲ ಕಾಲೇಜ್ ಕ್ಯಾಂಪಸ್ನೊಳಗಡೆ. DK ಶಿವಕುಮಾರ್ಗೆ ಮತ್ತು ಸಿದ್ದರಾಮಯ್ಯನಿಗೆ ಹೇಗೆ ಘೋಷಣೆ ಹಾಕಲಿಕ್ಕೆ ಬಿಟ್ರಿ ಅನ್ನೋಂಥದ್ದು ನಮ್ಮ ಪ್ರಶ್ನೆ ಇರುವಂಥದ್ದು. ಇಲ್ಲಿ ತ್ರಿವರ್ಣ ಧ್ವಜ ಹಾರಿಸಲಿಕ್ಕೆ ಬಿಡಲ್ಲ, NSYನ ಧ್ವಜವನ್ನು ಹೇಗೆ ಹಾರಿಸಲಿಕ್ಕೆ ಬಿಟ್ರಿ ಅನ್ನೋಂಥದ್ದು ನಮ್ಮ ಪ್ರಶ್ನೆ ಇರುವಂಥದ್ದು. ನಮ್ಮ ಹತ್ರ ಬಂದರು. ಗೌರ್ಮೆಂಟ್ ಆಫ್ ಕರ್ನಾಟಕ ಒಂದೆರಡು ಕಾರ್ಯಕ್ರಮವನ್ನು ಮಾಡಿದೆ. ಒಂದು ಸ್ಟೂಡೆಂಟ್ ಇಲೆಕ್ಷನ್ ಎಲ್ಲ ಕಾಲೇಜ್ನಲ್ಲಿ ಆಗಬೇಕು ಅಂತ. ಅದಕ್ಕೆ ನಾವು ಹೇಳಿದೆವು, ಎಲ್ಲ ನಮ್ಮ ಕಾಲೇಜ್ನಲ್ಲಿ ಮೊದಲಿಂದ ಕೂಡ ಇಲೆಕ್ಷನ್ ಆಗ್ತಾ ಇದೆ ಅಂತ ಹೇಳಿಕೊಂಡು, ಮತ್ತು ಇಂದಿರಾ ಕ್ಯಾಂಟೀನ್ ಅದನ್ನು ಪ್ರತಿ ಕಾಲೇಜ್ನಲ್ಲಿಯೂ ಕೂಡ ಮಾಡಬೇಕಂತ ಈ ಬಜೆಟಲ್ಲಿ
ಒಂದು ಅವರು ಅನುಮತಿ ನೀಡಿದ್ದಾರೆ ಅಂತ. ಅದಕ್ಕೂ ಕೂಡ ನಾವು ಹೇಳಿದೆವು, ಅದು ಹೈಯರ್ ಅಥಾರಿಟಿ ಏನಂತ ಹೇಳಿಕೊಂಡು ಅದರ ಬಗ್ಗೆ ಡಿಸಿಷನ್ ತಗೊಳ್ತಾರೆ, ನಮ್ಗೆ ಯಾವ ಅಧಿಕಾರ ಕೂಡ ಅದರ ಬಗ್ಗೆ ಇಲ್ಲ ಅಂತ ಹೇಳಿಕೊಂಡು. ಮತ್ತು ಅವರು ಕ್ಲಾಸಲ್ಲಿ ಒಂದು ಸ್ವೀಟ್ ಹಂಚಬೇಕು ಅಂತ ಹೇಳ್ಕೊಂಡು ಹೇಳಿದರು ಎಲ್ಲ ಕ್ಲಾಸಲ್ಲಿ. ನಾವು ಸಿಂಬಾಲಿಕ್ ಆಗಿ ಸಾಂಕೇತಿಕವಾಗಿ ಒಂದು ಕ್ಲಾಸಲ್ಲಿ ಸ್ವೀಟ್ ಹಂಚಲಿಕ್ಕೆ ಅವಕಾಶವನ್ನು ಮಾಡಿ ಕೊಟ್ಟಿದ್ದೇವೆ. ಅದು ಸಹ ಒಬ್ಬ ಸಿಂಡಿಕೇಟ್ ಎಂಬ ಸದಸ್ಯರು ಎಂಬ ಒಂದು ನಿಟ್ಟಿನಲ್ಲಿ. ಮತ್ತೆ ಅವರು ಬರುವಾಗ ಏನು ಮಾಡಿದಾರಂತೆ ಅಂದರೆ ಇಲ್ಲಿ ಕೆಲವು ಬೈಟ್ಸ್ ಎಲ್ಲ ತಗೊಂಡ್ರು, ಅದು ನಮ್ಮ ಗಮನಕ್ಕೆ ಬರಲಿಲ್ಲ. ಅದೇ ರೀತಿಯಲ್ಲಿ ನಮ್ಮ ಪರ್ಮಿಷನ್ ಕೂಡ ಇರಲಿಲ್ಲ ಅದಕ್ಕೆ. ಇಷ್ಟೇ ಆದದಿಷ್ಟೇ. ಈಗ ABPF ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಅಂದರೆ ಶೈಕ್ಷಣಿಕ ಚಟುವಟಿಕೆ ಅಡ್ಡಿಪಡಿಸಿದ್ದಾರೆ ಅಂತೇಳಿ ಅವರ ಆರೋಪ. ಅಂಥ ಘಟನೆಗಳು ಏನು ಕೂಡ ಆಗಲಿಲ್ಲ. ಕಾಲೇಜ್ನಲ್ಲಿ ನಿನ್ನೆ ಒಂದು ಕ್ಲಾಸಿಗೆ ಮಾತ್ರ ಈ ಸ್ವೀಟ್ ಹಂಚಿದಷ್ಟೇ, ಬೇರೆ ಏನು ಕೂಡ ಇಲ್ಲ. ಇನ್ನೊಂದು ಅವ್ರು ಹೇಳ್ತಿರೋದು, ಸ್ವೀಟ್ ಹಂಚಿದ್ರೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ ಆಗ್ತಾರೆ ಅಂತೇಳಿ ಅವ್ರು ಪ್ರಶ್ನೆ ಮಾಡ್ತಿದ್ದಾರೆ ವಿದ್ಯಾರ್ಥಿಗಳು. ಅಲ್ಲ ಸರ್, ಈಗ ನಮಗೆ ಅಲ್ಲಿ ಗೌರವಾನ್ವಿತ ಸಿಂಡಿಕೇಟ್ ಸದಸ್ಯರು ಬಂದಾಗ ನಾವು ಅವರನ್ನು ಗೌರವಯುತವಾಗಿ ನೋಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ಅವರು ಸಿಂಡಿಕೇಟ್ನ ಹೈಯರ್ ಒಂದು ಬಾಡಿಯಲ್ಲಿ ಇರ್ತಕ್ಕಂಥ ಸದಸ್ಯರು. ಅಂಥ ಒಂದು ಸಮಸ್ಯೆ ಅವರು ಆಗೋದಿಲ್ಲ ಅನ್ನುವಂಥ ಒಂದು ವಿಶ್ವಾಸದಿಂದ ಅವರು ಪರ್ಮಿಷನನ್ನು ಕೊಟ್ಟಿದ್ದಾರೆ. ಮತ್ತು ಶೈಕ್ಷಣಿಕವಾಗಿ ನಮ್ಮ ವಿದ್ಯಾರ್ಥಿಗಳೆಲ್ಲರೂ ಕೂಡ ಅದರ ಬಗ್ಗೆ ತುಂಬ ಕಾಳಜಿ ಇರ್ತಕ್ಕಂಥದ್ದು. ಒಂದು ಘಟನೆ ಆಗಿದೆ, ಅಲ್ಲಿ ಆಗಿರಲಿಲ್ಲ ಅನ್ನುವಂಥದ್ದಿಂದ ಅವರು ಗಮನಕ್ಕೂ ಬರಲಿಲ್ಲ ನಿನ್ನೆ. ಸೊ ಆದುದರಿಂದ ನಾವು ನಮ್ಮ ವಿದ್ಯಾರ್ಥಿಗಳಲ್ಲೆಲ್ಲ ಕೇಳ್ಕೊಳ್ತೀನಿ ಅಂತ ಇದನ್ನು ಯಾವುದೇ ಒಂದು ಅದನ್ನು ತುಂಬ ನೆಗೆಟಿವ್ ಆಗಿ ತೆಗೆದುಕೊಳ್ಳದೆ, ನಮ್ಮ ಗಮನಕ್ಕೆ ಬರದೇನೆ ಮತ್ತು ನಮ್ಮ ಪರ್ಮಿಷನ್ಗಳು ಇಲ್ಲದೇನೆ ಒಂದು ನಮ್ಮ ಬಿಯಾಂಡ್ ಅವರ ಲಿಮಿಟೇಷನ್ ಅದು ಒಂದು ಅವರು ಕ್ಲಿಪ್ಸನ್ನೆಲ್ಲ ಮಾಡಿ ಹಾಕಿದ್ದಾರೆ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಸೊ ಅದು ನಮ್ಮ ವಿದ್ಯಾರ್ಥಿಗಳನ್ನ ವಿನಂತಿಸ್ಕೊಳ್ತೇನೆ, ಅಂಥ ಯಾವುದೇ ಒಂದು ಸಮಸ್ಯೆಗಳಿಗೆ ನಾವು ಆಸ್ಪದ ಕೊಡಬಾರ್ದು. ಇನ್ನೊಂದು, ರಾಜಕೀಯವಾಗಿ ಕೆಲವೊಂದಿಷ್ಟು ಘೋಷಣೆಗಳನ್ನು ಕೂಗಿದ್ದಾರೆ ಬಂದಂಥವರು ಅಂತೇಳಿ ಆರೋಪ. ಅಲ್ಲ, ನನಗೆ ಈಗ ಆ ಘೋಷಣೆಗಳಿಂದ ಬಹುಶಃ ಇಲ್ಲಿ ಎಲ್ಲಿ ಕೂಗಿದ್ದಾರೆ ಅಂತ ನಮಗೇನು ಗೊತ್ತಿಲ್ಲ ಸರ್. ಅದು ಆ್ಯಕ್ಚುಲಿ ಅಲ್ಲಿ ಒಳಗಡೆಗೆ ನಾವು ಅಲ್ಲಿ ಬಂದಾಗ ಅಲ್ಲಿ ಏನು ಕೂಡ ಸನ್ನಿವೇಶ ನಾನು ಬಂದಾಗ ಅವ್ರ ಹತ್ರ ಕೇಳಿದ್ದೇನೆ, ಅಲ್ಲಿ ಯಾವ ಘಟನೆಗಳು ಆಗಿಲ್ಲ. ಹೊರಗಡೆಗೆ ಬಂದಾಗ ಆಗಿರ್ತಕ್ಕಂಥದ್ದು, ಹೊರಗಡೆ ಹೋಗುವಾಗ ಅವ್ರಿಗೆ ಆಗಿರ್ತಕ್ಕಂಥ ಘಟನೆಗಳು ಅನ್ನುವಂಥದ್ದು ನನ್ನ ಗಮನಕ್ಕೆ ಬಂದಿರ್ತಕ್ಕಂಥ. ಈಗ ವಿದ್ಯಾರ್ಥಿಗಳ ಬೇಡಿಕೆ ಏನಿದೆ ಸರ್? ವಿದ್ಯಾರ್ಥಿಗಳ ಬೇಡಿಕೆ ಅವ್ರು ಹೇಳಿರ್ತಕ್ಕಂಥ ಸರ್, ನಮ್ಮ ಕಡೆಯಿಂದ ತಪ್ಪಾಗಿಲ್ಲ ಅಂತ ಅವ್ರಿಗೂ ನಾವು ಕನ್ವಿನ್ಸ್ ಮಾಡಿದ್ವಿ, ಮಕ್ಕಳಿಗೆ ಎಲ್ಲರಿಗೂ ಕನ್ವಿನ್ಸ್ ಮಾಡಿದ್ವಿ, ನಮ್ಮ ಕಡೆಯಿಂದ ಎಲ್ಲೂ ತಪ್ಪಾಗಿಲ್ಲ ಅಂತೇಳಿ ಅವರು ಒಪ್ಕೊಂಡಿದ್ದಾರೆ. ನಮ್ಮ ಕಡೆಯಿಂದ ತಪ್ಪಿಲ್ಲ ಅನ್ನುವಂಥದ್ದು ಒಪ್ಪಿದೆ. ಎಲ್ಲೋ ಒಂದು ಕಡೆ ಒಂದು ಸಣ್ಣ ಸಮಸ್ಯೆ ಆಗಿದೆ, ಆ ಮಕ್ಕಳಿಗೆ ಕನ್ವಿನ್ಸ್ ಆಗಿದೆ. ಅವ್ರು ಹೇಳಿದ್ದು, ನೀವು ಒಂದು ಸರಿ ನಮ್ಮ ಕಡೆಯಿಂದ ತಪ್ಪಿಲ್ಲ ಅನ್ನುವಂಥದ್ದು ನಾವು ಹೇಳಿಬಿಡಿ ಸರ್, ಅಲ್ಲಿಗೆ ನಾವು ಅದರದ್ದನ್ನು ಮುಂದೆ ನಾವು ಇದು ಮಾಡಲಿಕ್ಕೆ ಹೋದರೆ ನಮಗೂ ಕೂಡ ಅರ್ಥ ಆಗುತ್ತೆ ಸಮಸ್ಯೆಗಳು ಏನು ಅಂತೇಳಿ. ನಾವು ಪರ್ಮಿಷನ್ ಕೊಟ್ಟಿಲ್ಲ, ಕರೆದಿಲ್ಲ, ಅವರನ್ನು ಬರಲಿಕ್ಕೆ ಇದು ಮಾಡಿಲ್ಲ, ಅವರಾಗೆ ಸದಸ್ಯರೊಬ್ಬರು ಬಂದಾಗ ನಾವು ಕೊಡುವಂಥ ಗೌರವವನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಆ ವಿಷಯವನ್ನು ನಾವು ಮಕ್ಕಳಿಗೆ ಕನ್ವಿನ್ಸ್ ಮಾಡಿ ಇಷ್ಟೊತ್ತು ಹೇಳಿದರೆ ಅವರು ಒಂದು ಇದೇ ಮ್ಯಾಟ್ರನ್ನು ನಿಮ್ಮ ಮುಂದೆ ಹೇಳಿ, ಪತ್ರಿಕೆ ಮಾಧ್ಯಮದವ್ರ ಮುಂದೆ ಹೇಳಿ ಅನ್ನುವಂಥ ವಿಷಯವನ್ನು ಹೇಳಿದರೆ ನಾವು ನಿಮಗೆ ಗಮನಕ್ಕೆ ತರ್ತಾ ಇದ್ದೀವಿ. ದಯವಿಟ್ಟು ತಾವೆಲ್ಲರೂ ಕೂಡ ಒಂದು ಸಹಕರಿಸಿ. ಮತ್ತು ಕಾಲೇಜ್ ವಾತಾವರಣದಲ್ಲಿ, ಕಾಲೇಜ್ ಕ್ಯಾಂಪಸ್ನಲ್ಲಿ ಯಾವಾಗಲೂ ವಿದ್ಯಾರ್ಥಿಗಳು ಓದಲಿಕ್ಕೆ ಬರುವಂಥದ್ದು, ಆ ಓದಿಗೆ ನಾವು ಆದ್ಯತೆ ಕೊಡಬೇಕು ವಿನಃ ಅನಾವಶ್ಯಕವಾದಂಥ ಯಾವುದೇ